ಅದ್ ರುಕ್ಕು ಅಲ್ವಾ? ಚಾರು, ನಿನ್ನ ಮನಸ್ಸಿನ ಹಾಗೆ ನಿನಗೆಲ್ಲ ಒಳ್ಳೇದಾಗ್ಲಮ್ಮ. ನಿನಗೆ ಹುಟ್ಟೋ ಮಗು ನಮ್ಮನೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿನೇ ಮೆರೆಸ್ಬೇಕು. ಆ ಥರ ಮಗು ಹುಟ್ಲಿ. ಶ್ರೀರಾಮಚಂದ್ರನ್ ಥರ ನಿನಗೆ ಮಗು ಆಗ್ಲಮ್ಮ. ಅನ್ಯಾಯನ ಕಂಡ್ರೆ ನರಸಿಂಹನ್ ಥರ ಕೆರಳಿ ನ್ಯಾಯ ಒದಗಿಸ್ಲಿ. ಅಂತ ಮಗು ನಿನ್ನ ಹೊಟ್ಟೆಲ್ ಹುಟ್ಟು ಬರ್ಲಿ ಅಮ್ಮ. 100 ವರ್ಷ ಸುಖವಾಗಿ ಚೆನ್ನಾಗಿರಮ್ಮ. ಅಜ್ಜಿ, ನೀವು ಹೇಳೋದ್ ನೋಡ್ತಾ ಇದ್ರೆ ವಿಷ್ಣುವಿನ ದಶಾವತಾರನು ಮತ್ತೆ ಅವತಾರ ಎತ್ತು ಬರ್ಬೇಕು ಅಂತ ಹೇಳ್ದಂಗಿದೆ. ನಂಗೆ ಅಜ್ಜಿ ಅಮ್ಮ, ಇವ್ರು ರಾಘವೇಂದ್ರ ಅಂತ, ಇವ್ರು ಝಾನ್ಸಿ ಅಂತ, ಅವ್ರ ಧರ್ಮಪತ್ನಿ. ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ ನಾನೇ. ಈಗ ಕೆಲವು ಕಾರಣಾಂತರಗಳಿಂದ ಅವ್ರಿಗೊಂದು ಸಮಸ್ಯೆ ಬಂದು ಎದುರಾಗಿತ್ತು. ಅದಕ್ಕೆ ನಾನು ಚಾರು ಮೇಡಮು ಅವ್ರಿಗೆ ಸಹಾಯ ಮಾಡಕ್ ಹೋಗಿದ್ವಿ. ಆ ಉಪಕಾರ ತೀರಿಸ್ಬೇಕು ಅಂತ ನಮ್ಮ ಹತ್ರ ಎಲ್ಲ ವಿಷಯನೂ ಕೇಳ್ಕೊಂಡು ಚಾರು ಮೇಡಮ್ ಸೀಮಂತ ಕಾರ್ಯಕ್ರಮನ ಸಂಪೂರ್ಣವಾಗಿ ಏರ್ಪಾಡು ಮಾಡಿ ನಡೆಸ್ತಿರೋದು ಅವರೇ. ಅಜ್ಜಿ, ನಮ್ಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ, ಆಯುಷ್ಮಾನ್ ಭವ. ನೀವಿಬ್ರು 100 ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿ ಬಾಳೆಯಪ್ಪ. ಅಮ್ಮ, ನೀವು ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. 100 ವರ್ಷ ಸುಖವಾಗಿ ಬಾಳೆ. ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿಸ್ಕೊಳ. ಯಾಕೆಂದ್ರೆ ರಾಮಾಚಾರ್ಯ ಅವ್ರ ಮನೇಲಿ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಮನೇಲಿ ತೊಟ್ಲು ತಗೋದು. ಅದಕ್ಕೆ ನಮ್ಮನೇಲ ಇಂತ. ಅಯ್ಯೋ ಪಾಪ ಮಗು, ಏನು ಗೊತ್ತೇ ಇಲ್ಲ. ನಿಮ್ಮಿಬ್ಬರಿಗೂ ಮಗು ಆದ್ರೆ ನಿಮ್ಮನೇಲಿ ತೊಟ್ಲು ಕಟ್ಟದೆ ಇನ್ನೇನು ಪಕ್ಕದ ಮನೇಲಿ ಕಟ್ತಾರ? ಓ ಹಂಗ ವಿಷಯ. ಹಲೋ ಪಲ್ಲವಿ, ನಾನ್ ರುಕ್ಕು ಮಾತಾಡ್ತಿದ್ದೀನಿ ಕಣೆ. ಹಾ, ಗೊತ್ತಾಯ್ತು, ಹೇಳು. ಪಲ್ಲವಿ, ನಾನು ಇಲ್ಲಿ ಲಾಕ್ ಆಗ್ಬಿಟ್ಟಿದ್ದೀನಿ ಕಣೆ. ನನ್ನನ್ನ ಎಲ್ರು ಸೇರಿ ಕೂಡ ಹಾಕ್ಬಿಟ್ಟಿದ್ದಾರೆ. ಆ ವಿಷಯನೂ ಗೊತ್ತಾಯ್ತು, ಮುಂದಕ್ಕೆ ಹೇಳು. ಅಲ್ವೇ, ಗೊತ್ತಾದ್ರೂ ಇಷ್ಟೊಂದು ನರವಾಗಿ ಮಾತಾಡ್ತಿದ್ಯಾ? ಮತ್ ನಾನೇನ್ ಮಾಡ್ಬೇಕಿತ್ತು? ಪ್ಲೀಸ್ ಪಲ್ಲವಿ, ಹೇಗಾದ್ರೂ ಮಾಡಿ ನನ್ನ ನಿನ್ನಿಂದ ಕಾಪಾಡು. ನಾನ್ ಹೇಗೆ ನಿನ್ನನ್ ಕಾಪಾಡಕ್ಕಾಗುತ್ತೆ? ಲೇ, ನಾನ್ ಇವತ್ ಬಂದ್ ಇಲ್ಲಿ ತಗ್ಲಾಕೊಂಡಿರೋದ ನಿನ್ನಿಂದ. ಇಲ್ಲಿ ಏನೋ ಆಗುತ್ತೆ ಅನ್ಕೊಂಡ್ ಬಂದೆ, ಆದ್ರೆ ಇಲ್ಲಿ ಏನೇನೋ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿಲ್ಲಿ ಏನೇನಾಯ್ತೋ ಅದಕ್ಕೆಲ್ಲ ಕಾರಣ ನೀನೆ. ನಾನಲ್ಲಮ್ಮ ಇದಕ್ಕೆಲ್ಲ ಕಾರಣ, ನೀನ್ ಮಾಡಿರೋ ಅನಾಚಾರ. ನೀನ್ ಇಂತ ಒಂದು ಅಯೋಗ್ಯತನದ ಕೆಲ್ಸ ಮಾಡಿರ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನೀನ್ ಅವತ್ ಸಾಯಿಸಿದೀನಿ ಅಂತ ಹೇಳ್ದಾಗ್ಲೇ ನಾನ್ ಹುಷಾರಾಗಿರ್ಬೇಕಿತ್ತು, ಆದ್ರೆ ಯಾಮಾರ್ಬಿಟ್ಟೆ. ಹೇ, ಅವಳು ನನ್ ಜೀವನದಲ್ಲಿ ತುಂಬಾ ಆಟ ಆಡಿದಾಳೆ. ಈಗ ನನ್ ಗಂಡ ನೋಡು ಪಲ್ಲವಿ, ನಾನು ಇಲ್ಲಿಂದ ಹೋಗಿ ಮಾಡೋ ಕೆಲ್ಸ ಇನ್ನು ತುಂಬಾ ಬಾಕಿ ಇದೆ. ಪ್ಲೀಸ್ ಕಣೆ, ನಾನು ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನನಗೆ ಹೆಲ್ಪ್ ಮಾಡು ಪ್ಲೀಸ್. ನೋಡೇರಕ್ಕೋ, ಕೊಲೆ ಮಾಡೋದು ಅಪರಾಧ, ಆದ್ರೆ ಕೊಲೆಗಾರರಿಗೆ ಗೊತ್ತಿದ್ದು ಸಹಾಯ ಮಾಡೋದು ಮಹಾ ಅಪರಾಧ ಆಗುತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಉಪ್ಪು ತಿಂದಿದ್ಯಾ, ಚೆನ್ನಾಗಿ ನೀರ್ ಕುಡಿ. ಹಬ್ಬ, ಎಲ್ಲ ಸುಸೂತ್ರವಾಗಾಯ್ತು. ಹೌದು, ಚಾರು ಅವ್ರ ಸೀಮಂತಕ್ಕೆ ಬಂದು ನೀವು ಹರ್ಸಿ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಬ್ಬ ಎಲ್ಲ ಚೆನ್ನಾಗಾಯ್ತು, ತುಂಬಾ ಸಂತೋಷ. ಎಲ್ಲ ಮುಗೀತು ಅಂತ ನಾವು ಅನ್ಕೊಂಡಿದ್ದೇವೆ ಅಷ್ಟೇ ಅಜ್ಜಿ, ಆದ್ರೆ ಇನ್ನೂ ಏನು ಮುಗ್ದಿಲ್ಲ. ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಬಾಕಿ ಇದೆ. ಇಷ್ಟು ದಿನ ನಾನು ಕೃಷ್ಣ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದು ಆ ದುಷ್ಟರಿಂದ ಚಾರು ಮೇಡಮ್ಗೆ, ನಮ್ಮ ಮಗುಗೆ, ಮನೆಯವ್ರಿಗೆ ಏನು ತೊಂದರೆ ಆಗದೆ ಇರಲಿ ಅಂತ. ನನ್ನ ಕೃಷ್ಣ ಅನ್ಕೊಂಡು
ನೀನ್ ಪದೇ ಪದೇ ನನ್ಗೊಂದ್ ಮಾತು ಹೇಳ್ತಾ ಇದ್ದೆ, ನೆನ್ಪಿದ್ಯಾ? ನಿಮ್ ಅಣ್ಣನ ಸಾವಿಗೆ ಕಾರಣ ಆದವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ನಿನ್ಗೆ ಅನ್ಸ್ತಾ ಇಲ್ವಾ? ಹಿಂಗ್ ಸುಮ್ನೆ ಕೂತಿದ್ಯಲ್ಲ ಅಂತ. ಅವನ ಅರ್ಧ ಆಯುಸ್ನೇ ನನಗೆ ಕೊಟ್ಟಿದ್ದಾನೆ ಅನ್ನುವಾಗ ಅವನ್ ಸಾವಕ್ಕೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡ್ಸಿ ಅವನ್ ಸಾವಿಗೆ ಅವನ ತ್ಯಾಗಕ್ಕೆ ಬೆಲೆ ಕಟ್ಟಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಹೌದು ಅತ್ತಮ್ಮ. ಕೃಷ್ಣ ನಮ್ ಮನೆಗ್ ಬಂದಾಗ ಅವನ್ ಬೇರೆ ತರ ಇದ್ದಿದ್ರು. ನಮ್ ಪ್ರೀತಿಗೂ ನಮ್ ಸಂಸ್ಕಾರಕ್ಕೂ ಅವನ್ ಬದ್ಲು ಮಾಡ್ಕೊಂಡು ನಮ್ಮಲ್ಲಿ ಒಬ್ನಾಗಿದ್ದ. ದುಷ್ಟರಿಂದ ನನ್ನನ್ನು ನನ್ ರಾಮಾಚಾರಿನೂ ಕಾಪಾಡ್ದವನು. ಕೃಷ್ಣ ಯಾವಾಗ್ಲೂ ನನ್ನ ಅಮ್ಮನ ಸ್ಥಾನದಲ್ಲೇ ನೋಡ್ತಾ ಇದ್ದ. ನಾನು ಅಷ್ಟೆ ಅವನ ಮಗನ ಸ್ಥಾನದಲ್ಲೇ ನೋಡ್ತಾ ಇದ್ದೆ. ಹಾಗಿದ್ಮೇಲೆ ಅವನ್ನ ಸಾಯಿಸ್ತವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಕೃಷ್ಣನ್ ಸಾವಿಗೆ ಕಾರಣ ಆಗಿರೋ ಆ ರುಕ್ಕು, ನಮ್ಮಮ್ಮ, ಆ ನವದೀಪ್ ಅವ್ರನ್ನೆಲ್ಲ ಸುಮ್ನೆ ಬಿಡಕ್ಕಾಗತ್ತಾ? ನಾವ್ ಬಿಟ್ರು ಕರ್ಮ ಸುಮ್ನೆ ಬಿಡಲ್ಲ ಅಂತಾರಲ್ಲ, ಹಂಗೆ ಅವ್ರು ಮಾಡಿದ ಪಾಪ ಅವ್ರನ್ನ ಬಿಡಲ್ಲ. ನಾವ್ಯಾಕ್ ಸುಮ್ನೆ ಬಿಡ್ಬೇಕು? ಆ ರುಕ್ಕುನ ಲಾಕ್ ಮಾಡಿದೀವಲ್ಲ, ಅವಳ ಪೊಲೀಸ್ ಸ್ಟೇಷನ್ಗೆ ಒಪ್ಸನ. ಔಷಧದಲ್ಲ ಅವ್ರು 4 ಕೊಟ್ರೆ ಆಗ ಸತ್ಯ ಏನು ಅಂತ ಬಾಯ್ ಬಿಡ್ತಾಳೆ. ಆಗ ಅವಳ ಜೊತೆ ಇದ್ದವ್ರನ್ನ ಇವಳ ಜೊತೆ ಸೇರಿಸಿ ಜೈಲಿಗೆ ಹಾಕ್ತಾರೆ. ಇದ್ರಿಂದ ನಿನಗೇನಾದ್ರೂ ತೊಂದ್ರೆ ಆದ್ರೆ? ನನಗೇನು ಆಗಲ್ಲಮ್ಮ. ನೋಡಮ್ಮ, ಕೃಷ್ಣನ್ನ ಕಳ್ಕೊಂಡು ನನ್ನ ಎದೆಲ್ ಕೋಪ ಕೂದಿತ್ತಿರ್ಬೇಕಾದ್ರೆ ಆ ಕೋಪ ಸಂಕಟ ಎಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಆ ಪಾಪಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಅದಾಗುತ್ತೆ. ಹೌದು, ಬನ್ನಿ ಮೊದ್ಲು ಅವಳ ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋಣ. ಬನ್ನಿ. ಬೋಲ್ಟ್ ಹಾಕಿದ್ನಲ್ಲ, ಅಯ್ಯೋ ರುಕ್ಕು ಕಾಣಿಸ್ತಿಲ್ಲ. ಅಕ್ಕ, ಆ ರುಕ್ಕು ರೂಮಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡ್ದೆ ಅಂತ ಹೇಳು. ಅದನ್ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಅಂತ ಡ್ರಾಮಾ ಮಾಡ್ತಿದ್ಯಲ್ಲೋ. ಅದೇ ಅಕ್ಕ, ನೀವು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕೆಲಸ ಮುಗಿಸು ಅಂತ ಹೇಳಿದ್ರಲ್ಲ. ನಾನು ಅನ್ಕೊಂಡದಕ್ಕಿಂತ ಬಹಳ ಬುದ್ಧಿವಂತ ಇದ್ಯಾ ಬಿಡು ನೀನು. ಏನೋ ಅಕ್ಕ, ನಿಮ್ಮಂತವ್ರ ಆಶೀರ್ವಾದ. ಅಪ್ಸರಿ ಅಕ್ಕ, ಮೊದ್ಲು ನೋಡಿದ್ರೆ ಅವಳು ಮಾಡಿದ ಪಾಪ ಅವಳು ಅನುಭವಿಸ್ತಾಳೆ ಬಿಡು ಅಂತ ಹೇಳಿದ್ರಿ. ಮತ್ತ್ಯಾಕೆ ಅವಳು ಬಿಡಿಸೋದಕ್ಕೆ ಹೇಳಿದ್ರಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಅಲ್ಲಿ ಸಿಕ್ಕಾಕೊಂಡಿದ್ದವಳು ಮೊದ್ಲೇ ಕೊಲೆ ಆರೋಪಿ. ಅವಳು ಏನಾದ್ರೂ ಪೊಲೀಸಿಗೆ ಲಾಕ್ ಹಾಕಿ ಹೋಗ್ತಲ್ಲಿ ಏನಾದ್ರೂ ನನ್ನ ಹೆಸರು ಬಾಯ್ಬಿಟ್ಬಿಟ್ರೆ ಆ ಕಾರಣಕ್ಕೆ ಮುನ್ನೆಚ್ಚರಿಕೆಯಿಂದ ಅವಳಿಗೆ ತಪ್ಪಿಸ್ಕೊಳಕ್ ಸಹಾಯ ಮಾಡು ಅಂತ ಹೇಳಿದ್ದು. ಯೋಚನೆ ಮಾಡ್ಬೇಡಿ ಅಕ್ಕ, ಅವಳೇ ನಿಮ್ಮನ್ನ ತಗ್ಲಾಕ್ಸೋದಿಲ್ಲ. ಯಾಕಂದ್ರೆ ಇವತ್ತು ಅವಳನ್ನು ಉಳಿಸಿರೋದು ನೀವೇ ಅಂತ ಗೊತ್ತಾಗಿದೆ. ನಿಮ್ ಋಣನ ಅವಳು ಮರೆಯೋದಿಲ್ಲ. ಸದ್ಯಕ್ಕೆ ಅವಳು ಯಾವ ಋಣ ನೆನ್ಪಿಟ್ಕೊಳ್ದೇ ಇದ್ರು ಪರವಾಗಿಲ್ಲ, ನನ್ನ ಮರ್ತೋದ್ರೆ ಸಾಕು. ಸದ್ಯಕ್ಕೆ ಹೇಳಿದ ಕೆಲ್ಸನ ಅಚ್ಚುಕಟ್ಟಾಗಿ ಮುಗಿಸೋದಿಕ್ಕೆ ನಿನ್ಗೂ ಕೂಡ ಥ್ಯಾಂಕ್ಸ್. ಮೊದ್ಲು ನೀನ್ ಅಲ್ಲಿಂದ ಎಸ್ಕೇಪ್ ಆಗು. ಮುಂದೇನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಸರಿ ಅಕ್ಕ. ಏನ್ ಮೇಡಮ್ ನಿಮ್ ಪ್ರಾಬ್ಲಮ್? ನೀನೇ ನನ್ ಪ್ರಾಬ್ಲಮ್. ನಾನೇನ್ ಮಾಡಿದೆ? ನೀನ್ ಏನು ಮಾಡ್ತಿಲ್ವಲ್ಲ, ಅದೇ ನನ್ ಪ್ರಾಬ್ಲಮ್. ಓಹ್ ಮೇಡಮ್, ನೀವ್ ಏನ್ ಮಾತಾಡ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ನೇನ್ ಯಜಮಾನ್ರೆ, ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ಎಷ್ಟೋ ದಿನ ಆದ್ಮೇಲೆ ಇಬ್ರು ಒಟ್ಟಿಗೆ ಈ ರೀತಿ ಬೈಕಲ್ಲಿ ಹೋಗ್ತಿದೀವಿ. ಅದಕ್ಕೆ ಪ್ರೀತಿಯಿಂದ ಮಾತಾಡೋಣ ಅಥವಾ ಸಣ್ಣ ಪುಟ್ಟ ಚೇಷ್ಟೆ ಮಾಡೋಣ ಅಂತ ಗಾಡಿಯಿಂದ ಇಳ್ದೆ. ನೀನೊಳ್ಳೆ ರೋಬೋ ತರ ಗಾಡಿ ಓಡಿಸಿದ್ಯಾ, ನಾನೇನ್ ಮಾಡ್ಲಿ? ಅದಕ್ಕೆ ನಾನೇನಾದ್ರೂ ಮಾಡೋಣ ಅಂತ ಸಣ್ಣ ಪುಟ್ಟ ಚೇಷ್ಟೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಮೇಡಮ್, ಇದು ರಸ್ತೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆತರ ಎಲ್ಲ ಬಿಹೇವ್ ಮಾಡಬಾರ್ದು. ಅಯ್ಯೋ, ನಾನು ರೋಡಲ್ಲಿ ರೊಮ್ಯಾನ್ಸ್ ಮಾಡೋಣ ಅಂತ ನಾ ಕೇಳ್ದೆ. ಜಸ್ಟ್ ಒಂದ್ ಲುಕ್, ಒಂದ್ ಸೈಟು ಕೊಡಕ್ಕಾಗಲ್ವಾ?
ನಾನು ಅದನ್ನೆಲ್ಲ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ 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 ಏನು? ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ನನ್ ಮೇಲೆ ಪ್ರೀತಿ ಇದ್ಯೋ ಇಲ್ವೋ? ನಿಮ್ಮೇಲೆ ಲವ್ ಇಲ್ಲ ಅಂತ ನಾನು ಅದು ಯಾವ ಬಾಯಲ್ಲಿ ಸುಳ್ಳು ಹೇಳಿ ಮೇಡಮ್. ಯಜಮಾನ್ರೆ, ಅದ್ ರುಕ್ಕು ಅಲ್ವಾ? ಯಾವ ದಾರಿಗೆ ಹೋದ್ಲು ರಾಮಾಚಾರಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅದೇ ನನ್ಗೂ ಗೊತ್ತಾಗ್ತಿಲ್ಲ ಮೇಡಮ್. ಆತರ ಗಾಡಿ ಗಿಡಿ ಸಿಕ್ಬಿಡ್ತಾ? ಝಾನ್ಸಿ, ರಾಘು, ಏನಾಯ್ತು? ಚಾರು, ರುಕ್ಕು ನಮ್ ಗಾಡಿ ತಗೊಂಡೋದ್ಲು. ಏ ಮೇಡಮ್, ಈಗ ಅವ್ರ ಮನೆಗೆ ಹೋಗಿ ನಿಮ್ಮ ಅಮ್ಮನ ಹತ್ರ ಸತ್ಯ ಹೇಳ್ಬಿಟ್ರೆ ಕತೆ ಮುಗೀತು. ಅಯ್ಯೋ ರಾಮಾಚಾರಿ, ಇವಾಗ ಏನ್ ಮಾಡೋದು? ಡೋಂಟ್ ವರಿ, ಅವಳು ಹೋದ್ರೆ ತಾನೇ ನಿಜ ಹೇಳೋದು. ಏನ್ ಹೇಳ್ತಾ ಇದೀರಿ ರಾಘವ್ ಅವ್ರೆ? ಮುಂದೆ ಹೋಗ್ಬೇಕು ಅಂದ್ರೆ ಬರೀ ಗಾಡಿ ಮಾತ್ರ ಇದ್ರೆ ಸಾಲದು, ಅದ್ರಲ್ಲಿ ಪೆಟ್ರೋಲು ಇರಬೇಕು. ಮೇಡಮ್, ನೀವು ಹೇಳ್ತಿದ್ರಲ್ಲ ನಾನು ಚೇಷ್ಟೆ ಮಾಡ್ತಿದ್ರು ನೀನು ಸುಮ್ಮನೆ ಇದೆಯಾ ಅಂತ. ಆಮೇಲೆ ನನ್ನ ಮೇಲೆ ಲವ್ ಇದೆಯಾ ಅಂತ ಕೇಳಿದ್ರಿ ಅಲ್ವಾ? ನನಗೆ ಲವ್ ಏನೋ ಜಾಸ್ತಿ ಇದೆ, ಆದ್ರೆ ಗಾಡಿಲಿ ಪೆಟ್ರೋಲೇ ಇಲ್ವೇ. ದಾರಿಲಿ ಹೋಗ್ತಾ ಮಧ್ಯೆ ಎಲ್ಲಾದ್ರೂ ನಿಂತೋಗ್ಬಿಟ್ರೆ ಏನೋ ಟೆನ್ಷನ್ ಅಲ್ಲಿ ಬರ್ತಾ ಇದ್ದೆ. ಹಬ್ಬಬ್ಬ ಅಂದ್ರೆ ಗಾಡಿ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಷ್ಟೇ, ಅದ್ರ ಮೇಲಂತೂ ಹೋಗೋಕೆ ಚಾನ್ಸೇ ಇಲ್ಲ. ಸರಿ, ಹಾಗಾದ್ರೆ ನಾವು ಮುಂದೆ ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀವಿ. ನಾನೊಂದ್ ಕೆಲ್ಸ ಮಾಡ್ತೀನಿ, ನಿಮ್ಗೆ ಲೈವ್ ಲೊಕೇಶನ್ ಕಳಿಸ್ತೀನಿ, ನೀವು ನಂಗೆ ಫಾಲೋ ಮಾಡಿ. ಸರಿ ಸರಿ, ನೀವು ಬೇಗ ಹೊರಡಿ. ಸರಿ, ಹೊರಡೋಣ. ಕಳಿಸಿ. ಕಳಿಸಿದ್ದೀನಿ, ರಾಮಾಚಾರಿ ಅವರೇ, ಹುಷಾರು. ಹೊರಡೋಣ.